+ 90 = 420. ಅಂದ್ರೆ ನೀವಿಬ್ರು ಇಡೀ ಊರ ಮಂದಿಗೆಲ್ಲ ನೀವು ಕಣ್ಣ ತಪ್ಪಿಸಿ ಹೋಗಬಹುದು. ಆದ್ರೆ ಈ ಅಂಡ ಬೀರಣ್ಣನ ಕಣ್ಣ ತಪ್ಪಿಸಿ ಹೋಗುದು ಅದೆಂದಾಗದು ನಿಮ್ಮಿಂದ. ಇದೊಂದು ಶಿಫ್ಟ್ ಎತ್ತಿ ಮಾತಾಡ್ತೀನಿ ರೀ. ನನ್ನ ತಂಗಿ, ನನ್ನ ಮುತ್ತಮ್ಮಳೆ, ನನ್ನ ಕಂದಮ್ಮಳೆ, ನನ್ನ ಚಿನ್ನಮ್ಮಳೆ. ಅಣ್ಣಂಗೆ ಜೈ, ಅಣ್ಣಂಗೆ ಜೈ, ಅಣ್ಣಂಗೆ ಜೈ, ಅಣ್ಣಂಗೆ ಜೈ. ಸಾಕು ಯಾರು ನೀನು? ಮೈ ನೇಮ್ ಈಸ್ ಚಂಡು. ನಾ ದೊಡ್ಡ ಗಂಡು. ಜಡ್ ಐತೆ ನಿನಗೇನ್ರ? ತೊದಲ್ತೀಯಾ? ಹೊಯ್ಕೊಂಡು ಸಾಯಿ. ಸ್ವಲ್ಪ ಸುಮ್ಮಿರ. ಈ ನನ್ನ ಮುದ್ದಿನ ತಂಗಿಗೆ ಅಣ್ಣನ ಪ್ರೀತಿ ತೋರಿಸ್ತೀನಿ. ಅಣ್ಣಂಗೆ ಜೈ. ಸ್ವಲ್ಪ ಸಾವಕಾಶ ಹೋದ್ರು. ನಾ ಮೊದಲ ಹಾರ್ಟ್ ಪೇಷಂಟ್ ಅದನ್ನ ಸತ್ತು ಹೋಗ್ತೀನಿ. ತಂಗಿ ಅಣ್ಣಂಗೆ ಬಿರಣ್ಣ, ಬಿರಣ್ಣ, ನಾ ಎಲ್ಲಿ ಒದರಾಡಿದ್ದು ಹೊಡೆತಕ್ಕೆ ಹಾರ್ಕೊಂಡ್ ಹೋಗಿರ್ಬೇಕು. ನಾನು ಸಾವು ಹಿಡ್ಬೇಕಂತ ಮಾಡಿ ನನಗೆ ತಿಂಡ್ರಿ ಏಟಾಯ್ತು ಹೇಳಿ ಅಂತ ಮೋಸ್ಟ್ ಹಿಡಿಕ ಹೇಳಕತ್ತೀನಿಲ್ಲ. ಸುಟ್ಟು ಸಾವಕಾಶ ಓದಿರ್ಲಿ ಅಂತಂದ್ರೆ ಕಿಯಾನ್ ಪರಿಹಾರದ 12 ಓದಿರ್ತಿ ಅಲ್ಲಿ. ಮನೆಗೆ ಹೋಗ್ಲಿ, ಚಾಕು ತೊಂಬ, ಚುಚ್ಚರ ಸಾಯಿ ಹೊಡಿ, ಇಲ್ಲ ಕೊಯ್ದ್ರ ಸಾಯಿ ಹೊಡಿ. ಸುಮ್ಮನೆ ಆತು ಬಿಡು ಬಿರಣ್ಣ, ತಪ್ಪಾತು. ದಿಲ್ದಾರ್ ದಿಲ್ಲಿ ಅವ ಬೇರೆ ಜಿಲ್ಲಿ ಏನಾಯ್ತು ಬುಲ್ಲಿ? ನಮ್ಮ ಊರಾಗ ನಮ್ಮ ಊರನ್ನ ಮಂದಿ ಚಟ ಮಂದಿ ಅಲ್ಲದೆ ಅಲ್ಲಿ ನೋಡಲ್ಲಿ ಯಾರ ಬಂದಾರನು? ಅಲ್ಲೇನು ತೊಯ್ಕೊಡಲ್ಲಿ ಬಾ ಇಲ್ಲಿ. ಆಯ್ತು ನಡಿ ಬಂದೆ. ಯಾರ್ಲಿ ಅವರು? ಅಲ್ಲಿ ನೋಡಲ್ಲಿ ಸಾಕು ಬಿಡು. ಯಪ್ಪೋ ರಾಮೇಣ ಹೇಳ್ತಿ ಜಗಳ ಮಾಡಿ ತವ್ರ ಮನೆಗೆ ಹೊಂಟ. ಬಾಲ್ಯ ಜಗಳ ಬಿಡ್ಸೋನ್ ಜಲ್ದಿ. ನಿಮ್ಮ ನಿಂದ್ರಲ್ಲ ನೀಲಿ. ಲೇ ರಾಮ್ಯ, ಗಂಡ ಹೇಳ್ತಿ ಇಬ್ರು ಸೇರಿ ಮನ್ಯಾಗ ಗದ್ಲ ಮಾಡ್ಬಿಟ್ಟು ಇಲ್ಲಿ ರೋಡ್ನಾಗ ಏನು ಹಲಕಟ್ಟಿಗಿರಿ ಎಬ್ಸಿರ್ಲಿ. ಏನ್ ನೋಡೈತಿ ಹೋಗಿ ನೀಲಕೊಂಡು ಕರ್ಕೊಂಡ್ ಹೋಗ. ಕಾಮನ್ ಸೆನ್ಸ್ ಇಲ್ಲ ಮಕ್ಕಳಿಗೆ. ನಿಲ್ಲವಕ್ಕ ಬಾ. ನಾ ಬರ್ದಿಲ್ಲ ನಡಿಯ. ಯಾಕ ನೀ ಬರ್ಲಿಲ್ಲ ಅಂದ್ರೆ ದಿಲ್ಲಿ ನನ್ನ ಕಾಲ ಮರ್ಲಿ ಹೊಡಿತಾನ. ಬಾರ ಯಾಕ ಆತ್, ನಾ ನಿನ್ ಸಂಬಂಧ ಬರ್ತೀನಿ. ಆಮೇಲೆ ನಾ ತವ್ರ ಮನೆಗೆ ಹೋಗಕ್ಕೇನ ಹೋಗತ್ತೆ ಅಂತೇವ. ಮೊದಲು ಬಾ. ರಾಮ್ಯ, ಊರನ ಮಂದಿ ನೋಡಿ ಕಲೀಲಿ ಸ್ವಲ್ಪ. ಹೆಂಡತಿ ಜೋಡಿ ಜಗಳ ಮಾಡಿದ್ರೆ ಮಕ್ಕಳು ಆಗುದಿಲ್ಲ. ದಿಲ್ದಾರ್ ದಿಲ್ಲಿ ಏನ್ ಹೋಯ್ಕೋ ನೀವು ಮಾಕ್ ಬಂದಾಳ. ನಿಲವಕ್ಕ, ನಿನ್ನ ಗಂಡ ಚಂದಾಗ ಮರ್ಯಾದೆ ಕೊಟ್ಟು ನಿಂದ್ರಲೇ ನಿಮ್ಮ ನೀಲಿ ಅಂದ್ರು ಸುಮ್ಮ ಹೊಂಟಿ ಅಲ್ವೇ? ಯಾಕೆ ನಿನ್ನ ತಿಲ್ಲಾಗ ಶಿಟ್ಟಿಲ್ಲೋ? ನಿನ್ನ ಕಾಲಾಗ ಚಪ್ಪಲಿಲ್ಲೋ? ಯಾಕ ಅಣ್ಣ ಈ ಹಲಾಲ್ ಹಲಕಟ್ ಹರಾಮ್ ಕೋರ್ ನಿನ್ನ ಗಂಡ ಹೊಡ್ಯಾಕ? ಈಗ ಮನ್ಯಾಗ ಆಗೈತೆ ಅವಾಗ. ಅಂದ್ರೆ ಈ ಚೀಲಾಗ ಬಿದ್ದವನು ಕಾಲ್ಮರಿ ಕಚ್ಚ. ಆದ್ರೆ ಯಾಕೆ ಹೊಂಟಿಲ್ಲ ನಿಂದ? ಸಂಜೆ ಆತಲ್ಲ, ಅದಕ್ ನಾ ಬೇಕ. ಯಾಕಬೇ? ಕೂಳು ಮಾಡಕ, ಇಲ್ಲಕ್ಕಂದ್ರ ರಾತ್ರಿ ಉಪವಾಸ ಇದು. ಕೂಳು ಮಾಡಿ ಹಾಕಾಕ? ನಾ ಬ್ಯಾರೆ ಅನ್ಕೊಂಡಿದ್ದೆ. ದಿಲ್ಲಿ ಯಾರ ಕಡೆ ಏನ್ ಮಾತಾಡಕತ್ತಿ ಗೊತ್ತನ? ಅಡ್ಬಿಟ್ಟು ಒಯ್ದು ನಾನು ಮಾತಾಡಕತ್ತಿರೋದು ಜವಾರಿ ಭಾಷೆ, ಉತ್ತರ ಕರ್ನಾಟಕದ ಭಾಷೆ, ಬಿಜಾಪುರ ಭಾಷೆ, ನಮ್ಮೂರ ಭಾಷೆ, ಮತ್ತೊಂಡ್ರ ನಮ್ಮೂರ್ ಮಂದಿ ಕೂಡ ಮಾತಾಡೋ ಭಾಷೆ. ಹೌದು. ನೀ ಸುಮ್ಮಿರು ಇಲ್ಲಿ. ಕಾಳಬೇಕುಗಳು ಭಾಳ ಆಗ್ಯಾವಂತ. ಬ್ರೇಕ್ ಹಬ್ಬಿನ ಪಡೆದ ಹೊಕ್ಕ ಗಾಬು ಗೋಬು ಗಾಬು ಗೋಬು ಗಾಬು ಗೋಬು ಮಾಡ್ತಾವಂತ. ಬಾಲೆ ಸ್ವಲ್ಪ ನೋಡಮ್ಮ. ಪಟ್ಟಣ ಬಾರ್ಲಿ ಓಡಿ ಹೊಂಟಾರ. ಸ್ವಲ್ಪ ಖರ್ಚು ರೊಕ್ಕ ಹಾಕವು. ನಾ ಅಲ್ರ ಅವ್ರು ಬೇರೆ ಓಡಿ ಹೋದ್ರ ಅವ್ರು. ನಾವು ಹೊರಗೆ ಬಾರ್ಲಿ ಮಗನ. ಯಾರು ಓಡಾಡ್ರ ನನಗೆ ಗೊತ್ತೈತಿ. ಸ್ವಲ್ಪ ಮರಿತು ಅಣ್ಣ ತಪ್ಪಾಗೈತ್ ಬಿಟ್ಬಿಡ್ರು. ಇದೊಂದ್ಸಲ ನಿಮ್ ಕಾಲ್ ಹಿಡ್ಕೋದ್ರು ಅಣ್ಣ, ಬಿಟ್ಬಿಡ್ರು. ಹೊರಗೆ ಬಾ. ಅವನು ಮಾತಾ ಕೇಳೋದಿಲ್ಲ ಮಕ್ಕಳು. ಈ ಒಂದು ಪಟ್ಟಿಗೆ ತಗೊಂಡ್ ಬಿಟ್ಟನಂದ್ರ ತಾವೇ ಮಾತು ಕೇಳ್ತಾರ. ಮಾವ ನೀನು ಬಂಗಾರ ಅಂತ ನಮ್ಮ ಮಕ್ಕಳಿಗೆ ಮನ್ಯಾಗ ಬಿಟ್ಟು ಇಲ್ಲಿ ಹೊಲ್ದಾಗ ಒಂದು ಕಬಡ್ಡಿ ಆಡಕತ್ತೇನ ಭೂಸುಡಿಕೆ. ಬಾ ಮನೆಗೆ ಹೋಗ್ಬಾ. ವಾಲ್ಯಪ್ಪ ಯಪ್ಪ ಬರ್ತೀನಿ. ಆದ್ರೆ ಮನ್ಯಾಗ ನಿಮ್ಮ ಅಕ್ಕಗೆ ಹೋಗಿ ಹೇಳ್ಬೇಡ. ಮನ್ಯಾಗ ಹೇಳಿದಿ ಹಳಿ ಚಪ್ಪಲ್ ತಗೊಂಡು ಶಡಲ್ ಬಡಲ್ ಅಂತ ಬಡಿತಾಳು. ನಾಚಿಕ್ ಜೇಡಿ ಕೆಲಸ ಮಾಡಿ ನಾಚ್ಕೊಂಡು ನೋಡ್ ಮಗ. ಬಾ ಮನೆಗೆ ಹೋಗ್ಬಾ. ನೀವು ಅಂದ್ರೆ ಬರ್ತೀನಿ.
ಹಾ ಊರು ತುಂಬ ಕಾಳಬೇಕು ಅಂತಾರಲ್ಲ ಅದು ನಿನ್ನಂತ ಹಲಾಲ್ಕೋರ್ ಏನ್ಲೇ ಮಾವ. ಹೌದು ನಾನು, ಆದ್ರೆ ಯಾರಿಗೆ ಹೇಳಕ್ ಹೋಗ್ಬೇಡ. ಅಂದಂಗೆ ಏಸು ಮನೆ ಹಾಲು ಕುದಿಲ್ಲ ಮಾವ. ಈಗ ಒಂದ್ ಸಣ್ಣಗ ಚಲೋ ಮಾಡಿದ್ದೆ, ನಿನ್ನಂತ ತಿರ್ಬಾಕಿ ಬಂದು ಅದಕ್ಕೂ ಅಡ್ಗಾಲ ಬಡಿತಲ್ಲ. ಆದ್ರೆ ನಿಮ್ಮ ಅಕ್ಕಗೆ ಹೇಳ್ಬೇಡಪ್ಪ, ಕಾಲ್ ದುಕ್ಕೋತೀನಿ. ಹೇಳ್ತೀನಿ ನಾನು. ಲೇ ಹೇಳುದಿಲ್ಲ ಅಂತೇಳಿ ಹೊರಗೆ ಕರ್ಕೊಂಬಂದಿ ಕಾಸಿ ಈಗ ಹೇಳ್ತೀನಿ ಅಂತೇಳಿ ಲೇ ಮಗನೇ. ಈ ಸತ್ತ ಹೋಗಿ ಹೇಳ್ತೀನಿ ಮಗನ. ಬ್ಯಾಡ ಹೇಳಿದ್ರೆ ಕಾಲ್ ಹಿಡ್ಕೊಂಡು ಹೇಳ್ಬೇಡ. ಹೇಳ್ತೀನಿ ಮಗನ. ಲೇ ಅಪ್ಪ ನನ್ನ ಮಾತು ಕೇಳಿ, ನಾ ಹೇಳುದು ಕೇಳಿ. ಆಕಿನ ಕೈಯಾಗ ಸಿಕ್ಕಿದ ಮಾತು ಮನ್ಯಾಗ ಹಾಕಿ ನಾಯಿ ಹೊಡೆದಂಗೆ ಹೊಡಿತಾಳೆ. ಬ್ಯಾಡ್ಲೇ ನಾ ಹೇಳುತ್ತನ ಬಿಡುದಿಲ್ಲ ಮಗನ. ಅದ್ ಹೆಂಗ್ ಹೊಡಿತಾಳಂತ ಆ ಗುದುಮುರಿಕಿ ನೋಡಿ ನಾ ಖುಷಿ ಪಡ್ಬೇಕು. ಹೇಳ್ತೀನಿ. ಯಪ್ಪೋ ಇವ್ರ ಕೈಯಾಗ ಸಿಕ್ಕ ನನ್ನ ಬಾಳೆ ಕೊಳದ ಬದ್ನಿಕಾಯಿ ಆಯ್ತ್ರಪ್ಪ. ಯಪ್ಪ ಅಳಗಾಲ ಹಚ್ಚಿದ್ರಿ ಇವ್ರನ್ನ. ಅಲ್ಲ ಇಲ್ಲೇ ಬಂಗಾರದ ಬಳಿ ಇಟ್ಟಿದ್ದೆ, ಇಲ್ಲಿ ಕಾಣವಲ್ವಾಗ್ಯವು. ಈ ಹಾಳಾದ ಮರು ಒಂದು ನನ್ನ ಕಾಡುತ್ತ ತಗ. ಏಯ್ ನೀ ಏನ್ರ ನೋಡಿ ಇನ್ನು ಮತ್ತ ಏನ ನಮ್ಮಪ್ಪ ಮನೆ ಊರಿಗೆ ಹೋದ ಬಂಗಾರದ ಬಳಿ ಕೊಡ್ಸಿದ್ದ, ಇಲ್ಲೇ ಇಟ್ಟಿದ್ದೆ ಕಾಣವಲ್ವಾಗ್ಯವು. ನೀ ನೋಡಿ ನಂದೆ. ನಾ ಯಾಕೆ ನೋಡ್ಲಿ, ನಾ ನೋಡಿಲ್ವಾ. ಮತ್ ನೀನ ಏನ್ರ ತಗೊಂಡ್ಗಿಕೊಂಡಿನ? ನಿನ್ನ ನಾ ಯಾಕೆ ತೋಲಿ, ನಾ ಬೆಳೆಯಾಕೋತೀನ. ಹೌದಾ ನನ್ನ ಗಂಡ ನನ್ನ ಮುಂದೆ ಕಳ್ಬೇಕಿನ ಅಟ್ಟ ಹಚ್ಚಿನ ನೀ ತಗೊಂಡಿ ಅಂತ ನನಗೆ ಗೊತ್ತೈತಿ. ಸರಳ ಕೊಟ್ಟು ಬಿಡ. ನಿನ್ನ ಒಳೆ ಆತಲ್ಲಿಂದ. ನಾ ತಗೊಂಡಿಲ್ಲ, ಹೇಳೋದು ಕೇಳ. ಮರ್ಯಾದೆ ಕೊಟ್ಟು ಕೇಳ್ತೀನಿ, ಕೊಟ್ಟು ಬಿಡು ಪೀರೆ. ಮರ್ಯಾದೆ ಕೊಟ್ಟು ನಾನು ಹೇಳಕತ್ತೀನಿ ನಿಂಗಿ, ನಾ ತಗೊಂಡಿಲ್ಲ, ಹೇಳೋದು ಕೇಳ. ಏ ಹಾಟೇನ ಮಗನ, ಸರಳ ಕೊಟ್ಟು ಬಿಡ. ಲಾ ನಿನ್ನವನ ಯಾಕ ಬಿಟ್ಟಂಗೆ ಭಾಳ ಮಾತಾಡಕತ್ತಲ್ಲ. ಜಾಡಿ ಶೋತ್ನೆ ಅಂದ್ರೆ ನೋಡು ಮಗಳ, ನಿಮ್ಮ ಅಪ್ಪನ ಮನೆಗೆ ಹೋಗ್ಬಿದ್ದಿರ್ತಿ. ಇದು ಯಾಕ ಸುಮ್ಮನೆ ದೊಡ್ಡ ಅಕ್ಕವು. ನಾನು ಹೋಗ್ತೀನಿ, ನೀನ ಇರು ಇಲ್ಲೇ. ಬಾಲ ಓದಿ ಬಾಲ ನೋಡ್ತೀನಿ. ಮನ್ಯಾಗ ಇದ್ದಿದ್ದು ಇರ್ಲಾರ ತಗೊಂಡೋಗಿ ಯಾವಾಗ ಹೆಣಕ್ ಬಿಡಕತ್ತಿದಿ ನೋಡು. ಇದೊಂದು ತಾಳೊಂದು ಉದತ್ತಿ, ಇದ್ರ ಹೋಗಕ್ಕೆ ಹೆಣಕ್ ಬಡಿ. ಒದರ್ಬೇಡ, ಸುಮ್ಮಿರು ಲಿಂಗಿ. ಏನು ಏನ್ ಮಾಡ್ತಿಲ್ಲ ಹಾಟ್ಯ ಹೊಡಿತೀನ? ನೀನು ಹುಚ್ಚಂಗ್ಸ ಸುಮ್ ನಿಂದ್ರಂದ್ರಲ್ಲ, ಯಾಕೆ ಹೊಯ್ಕೋತಿ? ನನಗ ಹುಚ್ಚ ಹೆಂಗ್ಸತಿ ಹುಚ್ಚ ಬಾಡ್ಯ. ಸುಮ್ಮನೆ ನಿಂದ್ರ ನಿಂಗೆ ಓಣ್ಯಾಗ ಮಂದಿ ನಿಂತಾರ, ಹೊಯ್ಕೋಬೇಡ. ನಿಂದ್ರಲ್ಲ ಅವ್ರಿಗೂ ಗೊತ್ತಾಗತ್ ನೀನು ಹೊಲಸ್ ಕೆಲಸ. ಹೊಲಸ್ ಕೆಲಸ ಅಂದ್ರೆ ಹೊಡ್ಸ್ಕೊಂಡ್ರೆ ಸಾಯ್ತಿ ನನ್ನ ಕೈಯಾಗ. ಮುಟ್ಟು ಬಾಲ ಜಿಟ್ಟೆ ಮುಟ್ಟು ಬಾ. ಏಯ್ ಏನ್ರ ನೋಡ್ ಮತ್ ನೀನ ಇನ್ನೊಂದು ಸೌಕಾಸ್ ಮಾತಾಡ. ಯಾಕೆ ಗಂಟ್ಲಕ್ಕಿತ್ತ ಹೊಯ್ಕೋತಿ? ಹೋಗ್ತಿಯಲ್ಲ ಹೋಗ, ಎಲ್ಲಿಗೆ ಹೋಗ್ತಿ ಹೋಗ. ಸಂಜೆ ಆದ್ರ ಮನೆಗೆ ಬರಬೇಕಲ್ಲ, ಆಗ ನೋಡ್ಕೊತೀನಿ ನಿನ್ನ ಜಿಟ್ಟೆ. ದೋಸ್ತ ಇದ್ರು ನಿನ್ನಂಗಿರ್ಬೇಕಲೆ. ಹೌದಾ ದೋಸ್ತ? ಥ್ಯಾಂಕ್ಸ್ ದೋಸ್ತ. ಹೌದು, ಈಗ್ಯಾಕ ಮತ್ತಂದಿ? ಮದುವೆ ಅನ್ನೋದು ಹಾಗಿದ್ದಂಗೆ. ಒಂದ್ಸಲ ಕುತ್ತಿಗೆ ಬಿತ್ತಂದ್ರೆ ಮುಗೀತು ಪಕ್ಕ ಹೆಣನ. ನೀ ಬಂದು ಕುತ್ತಿಗೆನ ಹಗ್ಗ ತೆಗೆದು ಪಾರ್ ಮಾಡಿದ್ವಿ. ಅದಕ್ಕೆ ಹೇಳಕತ್ತೀನಿ ಕೇಳ ಗೆಳೆಯ, ಇದ್ರೆ ನಿನ್ನಂಗಿರ್ಬೇಕಂತ ಹೇಳಿ. ಥ್ಯಾಂಕ್ಸ್ ಲೇ ದೋಸ್ತ, ಥ್ಯಾಂಕ್ಸ್ ಗೆಳೆಯ. ಒಂದು ಮಾತು ಕೇಳ ದೋಸ್ತ. ಒಂದು ಮಾತ ಅವನು 100 ಕೇಳ. ಈ ಸದ್ದ ಜೀವ ಬೇಕಂದ್ರೆ ಜೀವಾನು ಕೊಟ್ಟು ಬಿಡ್ತೀನಿ. ಜೀವ ಏನು ಬೇಕಾದಾಗ ಕೇಳ್ತೀನಿ, ಕೊಡಾಕತ್ತಿ. ಸದ್ಯಕ್ಕೆ ನೀನು ಕಾಲ್ ಮರಿ ಕೊಡಪ್ಪ. ಯಾಕೆ ಒಳ್ಳೆ ದೋಸ್ತ? ತಗೊಂಡು ಹರಿ ಮಟ್ಟ ನೀನು ಹೊಡ್ಯಾಕ ಹಳಿವದ ಬಿಡ್ಲೆ. ಹೌದು, ಈಗ್ಯಾಕೆ ಚಪ್ಪಲ್ ಕೇಳಿದೆ? ನಿನ್ನವನು ಮೊದಲ ನಾನು ಹಿಂಗೇನು ಹೇಳಿದ್ದೆ, ನಾ ಹೆಣ್ಣು ನೋಡಕ್ಕೆ ಹೋದಾಗ ನಿನ್ನ ತಟ್ಟ ಐಟಗಳು ಕೊಡಬೇಡಪ್ಪ, ಯಾವ ವರ್ಕ್ ಆಗೋದಿಲ್ಲ ಅಂತೇಳಿ ಹೇಳಿದ್ನಿಲ್ಲ. ಆದರೂ ಅಲ್ಲಿ ಬಂದು ಎಲ್ಲ ನನ್ನೂ ಓದಾವು ಅಂತೇಳಿ ನಮ್ಮ ಅವಾಗ ಮಾವ ಅಂತಂದು, ನಮ್ಮ ಹುಡುಗಿ ಸೂಪರ್ ಫಿಗರ್ ಅಂತಂದು, ನನ್ನ ಕಣ್ಣೆದ್ರಿಗೆ ನಮ್ಮ ಹುಡುಗಿ ಫೋನ್ ನಂಬರ್ ಕೇಳಿದ್ವಿ. ಇಷ್ಟೆಲ್ಲ ಹಲ್ಕಟ್ಗಿರಿ ಮಾಡಿದ್ ನಿನಗ ಚಪ್ಪಲ್ ತೊಗೊಂಡಾರ ಮ್ಯಾಲ ಬತ್ತಿ ಹಚ್ಚಿ ಬೆಳಗ್ತಾರ ನಾವು ಬೋಸ್ ಹಿಡಿಯಕ್ಕೆ. ಅವ ಎಂತ ಕೆಲಸ ಮಾಡಿ ಅಂತ ಗೊತ್ತಾ ನಿನಗೆ? ಏನು ಮಾಡಿದಲ್ಲಿ ಅಂತದವನಿಗೆ ಏನು ಮಾಡಲಿ? ಸಾಲ್ಯಾಗ ನಾನು ಅದು ಎಂತೆಂತ ಹೆಲ್ಪ್ ಮಾಡಿ ನಮ್ಗೆ ಅದನ್ನೆಲ್ಲ ಮರ್ತ್ ಕೇಸಿಂದ್ರೆ ಈಗ ಯಾವುದೋ ಒಂದು ಕುತ್ತ ಚಾಪ್ ಹುಡುಗಿ ಸಂಬಂಧ ನನಗೆ ಹೊಡ್ಯಾಕತ್ತಾನ. ಕುತ್ತಾಚ ಹುಡುಗ ಹೋಗ್ಲಿ ಬಿಡು. ಅಲ್ಲಿ ನೀ ಏನು ನನಗೆ ಹೆಲ್ಪ್ ಮಾಡಿಪ್ಪ ಅಂತ ಸಾಲ್ಯಾಗ? ದೋಸ್ತ ನೆನಪು ಮಾಡ್ಕೋ, ನಿನಗೆ ಹೊಟ್ಟೆ ಹಸ್ದ್ರೆ ನಾ ಊಟ ಮಾಡ್ತಿದ್ದೆ, ನಿನಗೆ ಜ್ವರ ಬಂದಂದ್ರೆ ನಾ ದವಾಖಾನೆ ಹೋಗಿದ್ದೆ, ಅವನು ನಿನಗೆ ಹುಚ್ಚಿ ಬಂದಂದ್ರೆ ನಾ ಹುಚ್ಚಿ ಹೋಯ್ತಿದ್ದೆ. ಸಾಲ್ಯಾಗ ಟೀಚರಿಗೆ ಕಣ್ಣು ಹೊಡೆದೆ ಅಂದ್ರೆ ನಿನ್ನ ಕಣ್ಣು ಬ್ಯಾನಕ್ಕ ಅಂತೇಳಿ ನಾ ಕಣ್ಣು ಹೊಡಿತಿದ್ದೆ. ಅಷ್ಟ ಯಾಕೆ? ನೀ ಲವ್ ಮಾಡಿದ್ರೆ ನಾಳೆ ನಿನ್ನ ಹುಡುಗಿ ನಿನಗೆ ಕೈ ಕೊಟ್ಟು ನಿನ್ನ ಮನಸ್ಸಿನ ಹೋಗುತ್ತಂತೇಳಿ ಆ ಹುಡುಗಿನ ನಾ ಲವ್ ಮಾಡ್ತಿದ್ದೆ. ಇಷ್ಟೆಲ್ಲ ಪುಣ್ಯದ ಕೆಲಸ ಮಾಡಿದ್ರೆ ನನಗೆ ಹೊಡ್ಯಾಕತ್ತ. ನನಗೆ ಹುಚ್ಚಿ ಬಂದಿದ್ರೆ ನೀ ಹುಚ್ಚಿ ಹೋಗಿದ್ಯಾ? ಏನು ಹೇಳಕತ್ತಾನಲೇ ಮಗ? ಹೋಗ್ಲಿ ಬಿಡು ದೋಸ್ತ, ನೀ ನನಗೆ ಇಷ್ಟೆಲ್ಲ ಹೆಲ್ಪ್ ಮಾಡಿ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ದಿನ ನೀ ನನಗೇನು ಹೆಲ್ಪ್ ಮಾಡಿದ್ಯಲ್ಲ, ಇನ್ನು ಮೇಲೆ ನಾನು ನಿನಗೆ ಅದನ್ನು ಮಾಡ್ತೀನಿ. ಇನ್ನು ಮೇಲಿಂದ ನಿನ್ನ ಖುಷಿನೇ ನನ್ನ ಖುಷಿ, ನಿನ್ನ ದುಃಖನೇ ನಿನ್ನ ದುಃಖ. ನಾವಿಬ್ರು ಈ ಸೂಜಿಗಲ್ಲಿ ಹೆಂಗೆ ಒಂದಕ್ಕೊಂದು ಅಂಟ್ಕೊಂಡಿರ್ತಾವಲ್ಲ ಆ ರೀತಿ ಬದುಕು ಮಾಡಮ್ಮ. ನೋಡಿ ಒಂದು ಸೆಕೆಂಡ್ ಫೋನ್ ಬಂತ. ಹಲೋ, ಏ ನಿನ್ ಜೊತೆ ಮಾತಾಡೋದೈತಿ, ಎಲ್ಲದಿ? ಏನ ಮತ್ತ ಮೀಟಿಂಗ?
ಎಲ್ಲಿ ಬರ್ಬೇಕು, ಯಾಕೆ ಬರ್ಬೇಕು, ಹೆಂಗೆ ಬರ್ಬೇಕು ಅದನ್ನೆಲ್ಲ ಹೇಳ್ಬೇಕು ಅಂದ್ರೆ ನಾ ಬರವ. 3 ಮುಚ್ಕೊಂಡು ಗುಡಿ ಕಡೆ ಬಾ. 3 ಮುಚ್ಕೊಂಡು ಬರ್ಬೇಕಂದ್ರೆ ಏನು ನಿನ್ನ ಮಾತಿನ ಅರ್ಥ? ಏ ನಾ ಏನಂದೆ? ಕಣ್ಣು ಮೂಗು ಬಾಯಿ ಮುಚ್ಕೊಂಡು ಗುಡಿ ಕಡೆ ಬಾ ಅಂದೆ. ಸುಮ್ಮ ಏನಾರ ಅರ್ಥ ಮಾಡ್ಕೊಂಡ್ರೆ ಏನೋ ಒಬ್ಬನೇ ಬರ್ಬೇಕಾ? ಹಲೋ 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 ಹಲೋ